ರತ್ನ ವೇದಿಕೆ ವತಿಯಿಂದ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 3 ಕಾರ್ಯಕ್ರಮವನ್ನು ಆಡಿಷನ್ ನಡೆಸುವ ಕುರಿತು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ತಮಗೆಲ್ಲರಿಗೂ ಮೊದಲೇದಾಗಿ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಿಮ್ಮೆಲ್ಲರ ಸಹಕಾರದಿಂದ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 1 ಮತ್ತು 2 ಒಂದು ಯಶಸ್ಸಿನ ಹಾದಿ ಹಿಡಿದು ಮತ್ತು ಈ 3ನೇ ಸೀಸನ್ ಪ್ರಾರಂಭ ಮಾಡ್ತಿದ್ದೀವಿ. ಇದು ಬಂದ್ಬಿಟ್ಟು 28ನೇ ತಾರೀಕು ಮತ್ತು ಇದೇ ತಿಂಗಳು 28ನೇ ತಾರೀಕು ನಗರದ ತಿಮ್ಮಾಪುರಿ ಚೌಕ್ನಲ್ಲಿರುವ ಕನ್ನಡ ಭವನದಲ್ಲಿ ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ಒಂದು ಆಡಿಷನ್ ಇರ್ತದೆ. ಇದು ಮೊದಲನೇ ಬಹುಮಾನವಾಗಿ 51,000, ಎರಡನೇ ಬಹುಮಾನವಾಗಿ 21,000 ರೂಪಾಯಿ, ಮೂರನೇ ಬಹುಮಾನವಾಗಿ 11,000 ರೂಪಾಯಿ ಅಂತ ಒಂದು ಬಹುಮಾನ ಮತ್ತು ಮೊಮೆಂಟೋಸು ಮತ್ತು ಸರ್ಟಿಫಿಕೇಟ್ ನೀಡುವ ಮುಖಾಂತರ ಈ ಕಾರ್ಯಕ್ರಮ ನವೆಂಬರ್ನ ಗ್ರ್ಯಾಂಡ್ ಫಿನಾಲೆ ಇರ್ತದೆ. ಇವಾಗ 28ನೇ ತಾರೀಕಿನಿಂದ ಫಸ್ಟ್ ಮೊದಲನೇ ರೌಂಡಾಗಿ ಆಡಿಷನ್ ಅಂದ್ಕೊಂಡಿದ್ದೀವಿ. ಇದಕ್ಕೆ ಟೋಟಲ್ 5 ಸುತ್ತುಗಳು ಇರ್ತವೆ. ಈ ಮೊದಲೇ ಸುತ್ತು ಅಂತೇಳಿ ಆಡಿಷನ್ ಮಾಡಿದ್ದೀವಿ. ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಮೆಗಾ ಆಡಿಷನ್ ಮತ್ತು ಸಿಗುತ್ತೆ ಆ ಥರ ಸುತ್ತುಗಳನ್ನೆಲ್ಲ ಇದು ಮಾಡಿರ್ತೀವಿ. ಷರತ್ತಂದರೆ ಒಂದು ಷರತ್ತಂದರೆ ಇನ್ನು ಕನ್ನಡ ಹಾಡುಗಳಿಗಷ್ಟೇ ಅವಕಾಶ ಇರ್ತದೆ. ನೀವು ಸಿನಿಮಾ ಹಾಡನ್ನು ಆಡ್ಬೋದು ಮತ್ತು ತತ್ವಪದ, ಭಾವಗೀತೆ ಮತ್ತು ಯಾವುದೇ ರೀತಿ ಸಾಂಗ್ಗಳು ಸ್ವಂತ ರಚನೆ ಆಗಿರ್ಬೋದು, ಭಜನೆ ಹಾಡಾಗಿರ್ಬೋದು, ಯಾವುದೇ ಹಾಡುಗಳಾದರೂ ಕೂಡ ನೀವು ಹಾಡ್ಬೋದು. ನೀವು ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಕೆಳಗಡೆ ನಂಬರ್ ನಿಮಗೆ ತಿಳಿಸ್ಕೊಡ್ತೀನಿ. 9886222280103084 ಎರಡು ನಂಬರ್ಗಳು ಕಾಲ್ ಮಾಡೋ ಮುಖಾಂತರ ನಾವು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ ಫೀ ಬಂದ್ಬಿಟ್ಟು 200 ರೂಪಾಯಿ ರಿಜಿಸ್ಟ್ರೇಷನ್ ಫೀ ಇರುತ್ತೆ. ನೀವು ಆಫೀಸಿಗೆ ಬಂದು ಕೂಡ ಮಾಡ್ಕೋಬೋದು ಮತ್ತು ನೀವು ಆನ್ಲೈನಲ್ಲಿ ಕೂಡ ವಾಟ್ಸಪ್ ಮುಖಾಂತರ ಕೂಡ ಮಾಡ್ಕೋಬೋದು. ಮತ್ತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ್ ಹೆಗ್ಡೆ ಆಗಿರ್ಬೋದು, ಪ್ರದೀಪ್ ಓಲ್ಕರ್ ಆಗಿರ್ಬೋದು, ಅನಿಲ್ ಬಡ್ಡಿ ಆಗಿರ್ಬೋದು, ಸಾಗರ್ ಬಾವಿ ಆಗಿರ್ಬೋದು, ಶಿವಕುಮಾರ್ ಪಾಟೀಲ್ ಆಗಿರ್ಬೋದು, ವೀರಪ್ಪ ಪೂಜಾರಿ ಆಗಿರ್ಬೋದು ಹಾಗೂ ನಮ್ಮ ಇನ್ನಿತರ ಕಾರ್ಯಕ್ರಮಗಳು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದೆ ಅಂತ ಇವಾಗ ಈಗ ಸತತವಾಗಿ 3 ವರ್ಷಗಳಿಂದ ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ. ಹೇಗೆ ಅನಿಸ್ತಾ ಇದೆ? ನಿಮ್ಮ ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಾ ಇದೆ ಸರ್? ಮಾಡ್ತಿದ್ದೀವಿ ಸರ್. ನನ್ನ ರೆಸ್ಪಾನ್ಸಿಗೆ 1-2-3 ಸೀಸನ್ಗೆ ಸಿಗೋಕ್ಕಿಂತ ಮಾಡ್ತಾ ಹೋಗೋಣ. ಬರ್ತಾ ನಮ್ಮ ಈ ಭಾಗದಲ್ಲಿ ಒಂದು ಜಾಗೃತಿ ಮೂಡಲಿ, ನಮ್ಮ ಈ ಭಾಗದಲ್ಲಿ ಇನ್ನೂ ಒಂದು ಅವಕಾಶ ಕಲ್ಪಿಸಲಿ ಅಂತೇಳಿ ನಮ್ಮ ಇಲ್ಲೇ ಮಾಡಿದಾಗ ಬೆಂಗಳೂರು ಅಂದ ತಕ್ಷಣ ಎಲ್ರಿಗೂ ದೂರ ಆಗುತ್ತೆ. ಅಫ್ಕೋರ್ಸ್ ಇಲ್ಲಿನವ್ರಿಗೂ ಇವಾಗ ಈ ಚಾನ್ಸ್ಗಳು ಸಿಗ್ತಾ ಇದೆ. ನಮ್ಮ ಭಾಗದಲ್ಲಿ ಬೀದರ್ ಭಾಗದಲ್ಲಿ ಮೊದಲೇ ಬಹುಮಾನ ಗೆದ್ದು ಸರ್ ಯಜಮಾನಲ್ಲಿ. ಸೊ ಈ ಎಲ್ಲ ಡಿಸ್ಟಿಕ್ಕಿಂದ ಇಲ್ಲಿ ಕರೆಸಿ ಒಂದು ಗ್ರ್ಯಾಂಡ್ ಫಿನಾಲೆ ಮಾಡೋಣ ಅಂತೇಳಿ ಇಡೀ ಕರ್ನಾಟಕದವ್ರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸರ್. ಈಗ ಹೆಂಗಂತಂದರೆ ಈ ಸೈಡಿ ಕಾರ್ಯಕ್ರಮ ಮಾಡ್ಬೇಕಂದ್ರೆ ದೊಡ್ಡ ಚಾಲೆಂಜಸ್ ಸರ್. ಆ್ಯಕ್ಚುಲಿ ಕಾರ್ಯಕ್ರಮಗಳು, ರಿಯಾಲಿಟಿ ಶೋಗಳು ಅಂತ ತಲೆಯಲ್ಲಿ ಬಂದರೆ ಎಲ್ರಿಗೂ ಬರೋದು ಬೆಂಗಳೂರು ಹೋಗಿದ್ದಾರೆ. ಆದರೆ ಈ ಭಾಗದಲ್ಲಿ ಪ್ರಯತ್ನಗಳು ಚೆನ್ನಾಗಿ ನಡೀತಾ ಇವೆ. ಬಟ್ ಎಲ್ಲೋ ಒಂದು ಕಡೆ ನೀವು ನಿರೀಕ್ಷೆ ಮಾಡಿದಷ್ಟು ನಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಅನ್ಸಲ್ಲ? ಅದಂತೂ 100% ಸಿಗ್ತಿಲ್ಲ ಸರ್. ಎಲ್ಲರಿಗೆ ಹೇಳೋದಿರುತ್ತೆ. ಬಟ್ ಮೊನ್ನೆ ಒಬ್ಬರು ಮಂಗಳೂರವ್ರು ಆ್ಯಕ್ಚುಲಿ ಫೋನ್ ಮಾಡಿದ್ರು, ಸರ್ ಅದೇ ನಿಮ್ಮ ಕಾರ್ಯಕ್ರಮಕ್ಕೆ ನೋಡಿದೆ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಕಾಂಟ್ಯಾಕ್ಟ್ ಮಂಗಳೂರಲ್ಲಿ ಒಂದು ಸಿನಿಮಾ ನೆಂಟಿರೋದ್ರಿಂದ ಅಲ್ಲಿ ಒಬ್ಬರು ಸ್ವಲ್ಪ ಚೆನ್ನಾಗಿ ಶೇರ್ ಮಾಡಿದ್ರು. ಅಲ್ಲಿಂದ ಒಂದು 4-5 ಕಾಲ್ ಬಂದಾಗ, ಸರ್ ಮಂಗಳೂರಿಂದ ಗುಲ್ಬರ್ಗ ಬಂದು ಆಡಿಷನ್ ಕೊಡ್ಬೇಕಂದ್ರೆ ತುಂಬ ದೂರ ಆಗುತ್ತಲ್ಲ, ಹೆಂಗೆ ಮಾಡಬೇಕು ಅಂತಂದ್ರೆ, ಇಲ್ಲ ನಮಗೆ ಇಲ್ಲಿ ಅಂತಲೇ ಪ್ಲಾಟ್ಫಾರ್ಮ್ ಇದು ಮಾಡಿದ್ದೀವಿ ಗುಲ್ಬರ್ಗದಲ್ಲಿ ಅಂತಲೇ. ನೀವು ಯಾವುದೇ ಜಿಲ್ಲೆಯಲ್ಲಿ ಆಗಿರ್ಬೋದು ಕರ್ನಾಟಕ ಅಂದರೆ ನೀವು ಅದು ಅವಕಾಶ ಮಾಡಿ ಕೊಟ್ಟಿದ್ದೀರಿ. ರಾಜ್ಯದ ಯಾವ ಜಿಲ್ಲೆಯಲ್ಲಿ ಆದ್ರೂ ಕೂಡ ಮಾಡ್ಬೋದು. ಅಂದರೆ ಕೇವಲ ಕಲ್ಯಾಣ ಕರ್ನಾಟಕ ಅಷ್ಟೇ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಯಾವುದೇ ಡಿಸ್ಟಿಕ್ದವರಾದರೂ ಕೂಡ ಇಲ್ಲಿ ಬಂದು ಭಾಗವಹಿಸ್ಬೋದು. ಅಂದರೆ ಅಲ್ಲಿನವ್ರಿಗೆ ಇಲ್ಲಿ ಕರೆಸಿ ನಮ್ಮ ಗುಲ್ಬರ್ಗದಾಗ ಒಂದು ಗ್ರ್ಯಾಂಡ್ ಫಿನಾಲೆ ಆಗಿ 5 ರೌಂಡ್ಗಳಿಂದ ಗುಲ್ಬರ್ಗದಾಗ ಮಾಡಬೇಕಂತ ಉದ್ದೇಶ ಒಂದು ಕಾರ್ಯಕ್ರಮ. ಈಗ 3 ವರ್ಷದಿಂದ ನಿಮ್ಮ ನೇತೃತ್ವದಲ್ಲಿ ಮಾಡ್ತಾ ಇದ್ರು. ಯಾಕೆ ಮಾಡ್ಬೇಕು ಅನಿಸ್ತದೆ ಸರ್? ಎಂಥದೊಂದು ಪ್ರಯತ್ನ ಯಾಕೆ ಮಾಡ್ಬೇಕು ಅನಿಸ್ತದೆ? ಸುಮಾರು ನಮಗೊಂದು ಕೆಲವೊಂದು ನಿಮ್ಗೆ ಈಗ ಬೇರೆ ಕಾರ್ಯಕ್ರಮ ಅಂತೂ ತಾವೆಲ್ಲ ನೀವು ಜೊತೆಗಿರ್ತೀರಿ. ಬೇರೆ ಕಾರ್ಯಕ್ರಮ ಅಂತೂ ಮಾಡಿರ್ತೀವಿ. ನೋಡಿರ್ತೀರ, ರಾಜ್ಯೋತ್ಸವ ಆಗಿರ್ಬೋದು, ಸೋಷಿಯಲ್ ವರ್ಕಿಂಗ್ ಆಗಿರ್ಬೋದು, ದತ್ತು ಕಾರ್ಯಕ್ರಮ ಆಗಿರ್ಬೋದು, ಸಂಗೀತ ಬೇರೆ ಕಾರ್ಯಕ್ರಮ ಆಗಿರ್ಬೋದು, ಭರತನಾಟ್ಯ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಬಂದಿರ್ತೀನಿ. ಇದು ಒಂಚೂರು ನಾವು ಆ್ಯಕ್ಚುಲಿ ಬೇಸಿಕಲಿ ಸುಮಾರು ಒಂದು 10-12 ವರ್ಷದಿಂದಲೇ ಒಂದು ಸಿಂಗರ್ ಆಗಿದೆ. ನಾನು ಒಂದು ಪ್ಲಾಟ್ಫಾರ್ಮ್ ಸಿಗೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ ಆ್ಯಸ್ ಎ ಕಲಾವಿದಾಗಿ ನನಗೆ ಗೊತ್ತಿದೆ. ಸೊ ಅಂಥ ನನಗಾಗಿರೋ ಕಷ್ಟ ನಮ್ಮ ಬೇರೆಯವ್ರಿಗೆ ಆಗಬಾರ್ದು. ನಮ್ಮ ಭಾಗದಲ್ಲಿ ಒಂದು ಪ್ರತಿಭೆ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡೋಣ ಅಂತ. ಈಗ ಕೆಲವೊಬ್ರು ಆ ಭಾಗದವ್ರು ಏನಂತಾರೆ ಅಂದರೆ, ಈ ಭಾಗದಲ್ಲಿ ಪ್ರತಿಭೆಗಳು ಭಾಳಷ್ಟು ಕಡಿಮೆ ಇದ್ದಾವೆ, ಪ್ರತಿಭೆಗಳಿಲ್ಲ, ಹೋದ್ರೂ ಕೂಡ ಬೆಳವಣಿಗೆ ಅಷ್ಟು ಜನ ಹೋಗ್ತಾರೆ. ಆದರೆ ಇಂಥ ಪ್ಲಾಟ್ಫಾರ್ಮನ್ನು ನೀವು ರೆಡಿ ಮಾಡ್ಕೊಂಡಿದ್ದೀರಲ್ಲ, ಇದು ಸಾಮಾನ್ಯ ಮಾತಲ್ಲ. ಆದರೆ ಇದರಲ್ಲಿ ಚಾಲೆಂಜಸ್ ಕೂಡ ಸಾಕಷ್ಟು ಬರ್ತವೆ. ಎಲ್ಲರೂ ಕೂಡ ನಿಮ್ಮನ್ನು ಸ್ವೀಕಾರ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಯಾಕೆ ವಾದ ಮಾಡೋದ್ರ ಸಂಖ್ಯೆ ಜಾಸ್ತಿ ಈ ಭಾಗದಲ್ಲಿದೆ ಅನ್ನೋದು ವಾದನೂ ಕೂಡ ಇದೆ. ಅವೆಲ್ಲ ಹೆಂಗೆ ಚಾಲೆಂಜಸ್ಗಳನ್ನ ಮತ್ತೆ ಏನೋ ಕೆಲಸ ಮಾಡೋಕ್ಕಂತ ಎಲ್ಲನೂ ಅದೇ ಥರಗಳು ಇದ್ದೇ ಇರುತ್ತೆ ಸರ್. ಬಟ್ ಅದೆಲ್ಲ ನೋಡ್ಕೊಂಡೇ ಮುಂದಕ್ಕೆ ಜೀವನ ಎಲ್ಲ ಬರ್ತಾ ಇರುತ್ತೆ. ಅವೆಲ್ಲ ಫೇಸ್ ಮಾಡ್ಕೊಂಡು ಹೋಗ್ಬೇಕನ್ನೋದು ಅಷ್ಟೇ ಸರ್. ಈಗ ಜಡ್ಜಸ್ಗಳದ್ದು ಎಲ್ಲಿದೆ ಸರ್? ಜಡ್ಜಸ್ ಎಲ್ಲ ಬರ್ತಾರೆ ಜಡ್ಜಸ್ ಇಲ್ಲಿ ಇವಾಗ ಆಡಿಷನ್ ಬಂದ್ಬಿಟ್ಟು ಅನಂತರಾಜ್ ಮಿಸ್ಟ್ರಿ ಅಂತೇಳಿ ಅವರು ಶಾಸ್ತ್ರೀಯ ಕಲಾವಿದರಿರ್ಬೋದು, ಶಾಸ್ತ್ರೀಯ ಗಾಯಕರಿದ್ದಾರೆ. ಹಿಂದೂಸ್ತಾನಿ
ಸಿಂಗರ್ ಇದ್ದಾರೆ ಅವರು ಆಡಿಷನ್ ಬರ್ತಾರೆ. ಫಿನಾಲೆ ಬಂದ್ಬಿಟ್ಟು ರಾಜೇಶ್ ಕೃಷ್ಣನ್ ಮತ್ತು ಇಂದು ನಾಗರಾಜ್ ಅಂತ ಅವರೊಬ್ಬರು ಜಡ್ಜಸ್ ಫಿನಾಲೆ. ಈಗ ಎಷ್ಟು ಸುತ್ತುಗಳಿವೆ ಸರ್ ಇದರಲ್ಲಿ? 5 ರೌಂಡ್ 5 ರೌಂಡ್ಸ್. 5 ರೌಂಡ್ಸ್. ಮುಂದೆ ರೌಂಡಲ್ಲಿ ಸೆಲೆಕ್ಟ್ ಆದರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅದಾದ್ಮೇಲೆ ಸೆಮಿಫಿನಾಲೆ ಮತ್ತು ಫಿನಾಲೆ. ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀರಿ ಸರ್? ಈ ಭಾಗದಲ್ಲಿ ಎಷ್ಟು ಜನ ಇದರಲ್ಲಿ ಭಾಗವಹಿಸ್ಬೋದು ಅಂತ ಇಟ್ಟಿದ್ದೀರಾ? ಎಲ್ಲ ಭಾಗಗಳು ಇದಕ್ಕೆ ಅವಕಾಶ ಮುಗ್ತದ ಅಂತ ನಿಮ್ಗೆ ಹೇಳ್ದಂದ್ರೆ ಒಟ್ಟು ಜಾಸ್ತಿ ಬರ್ತಂದ್ರೆ ನಮ್ಗೆ ಸನಿ ಇದ್ದಾಗ ನಮ್ಗೆ ಜಾಸ್ತಿ ಇದಾಗ್ತಂತ ಈ ಭಾಗದಲ್ಲಿ ಹೆಚ್ಚಿಗೆ ಆ ಅವಕಾಶ ಸದುಪಯೋಗ ಪಡಿಸ್ಬೇಕಂತ ಎಸ್ ಇದೆ. ಇಷ್ಟು ಜನ ಅಷ್ಟು ಜನ ಅಂತಿಲ್ಲ, ಬಟ್ ಈಗ ನಮ್ಮ ಪ್ಲಾಟ್ಫಾರ್ಮ್ ತೆಗ್ದಿ ಸರ್. ಅವ್ರು ಯಾರು ಎಷ್ಟು ಜನ ಬಂದು ನಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರ ಅವಕಾಶ ಮಾಡಬೇಕು. ವೇದಿಕೆ ರೆಡಿ ಮಾಡಿದ್ದೀರಿ, ಪ್ರತಿಭೆಗಳಿಗೆ ಆಹ್ವಾನ ನೀಡ್ತಾ ಇದೆ. ಎಷ್ಟು ಜನ ಬಂದರೂ ಕೂಡ ತೊಂದರೆ ಇಲ್ಲ.